ರಾಯಚೂರು ನಗರದ ಐತಿಹಾಸಿಕ ಮಾವಿನ ಕೆರೆಯಲ್ಲಿ ಬೆಳ್ಳಂಬೆಳಗ್ಗೆ ಮೊಸಳೆಯೊಂದು ಪ್ರತ್ಯಕ್ಷವಾಗಿ ನಿವಾಸಿಗಳಲ್ಲಿ ಆತಂಕ ಮೂಡಿಸಿತ್ತು. ಹೌದು, ಮಾವಿನ ಕೆರೆಯ ಕೊನೆಯ ಭಾಗದಲ್ಲಿ ಇರುವಂತಹ ಗೋಲ್ ಮಾರ್ಕೆಟ್ ಮತ್ತು ಇಂದಿರಾನಗರ ಮಧ್ಯಭಾಗದಲ್ಲಿ ಕೆರೆಯ ಕೊನೆಯ ಭಾಗದಲ್ಲಿ ಈ ಒಂದು ಮೊಸಳೆ ಕಾಣಿಸಿಕೊಂಡಿತ್ತು. ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ನೀಡುತ್ತಿದ್ದಂತೆ ಸ್ಥಳಕ್ಕೆ ಆಗಮಿಸಿ ಈ ಒಂದು ಮೊಸಳೆ ಹಿಡಿಯುವ ಕಾರ್ಯವನ್ನು ಆರಂಭಿಸಲಾಗಿತ್ತು. ಆರಂಭಿಸಿದ 5-10 ನಿಮಿಷಗಳಲ್ಲೇ ಈ ಒಂದು ಮೊಸಳೆಯನ್ನು ಹಿಡಿಯಲಾಯಿತು. ಸ್ಥಳೀಯ ಮೀನುಗಾರರ ಸಹಾಯದಿಂದ ಅರಣ್ಯ ಇಲಾಖೆ ವಲಯ ಅಧಿಕಾರಿ ರಾಜೇಶ್ ನಾಯಕ್ ಅವರ ತಂಡ ಮೊಸಳೆ ಹಿಡಿಯುವಲ್ಲಿ ಯಶಸ್ವಿಯಾಗಿದ್ದು, ಸೆರೆ ಹಿಡಿದ ಮೊಸಳೆಯನ್ನು ಬೇರೆಡೆಗೆ ಸ್ಥಳಾಂತರಿಸಲಾಯಿತು. ಇದರಿಂದ ಸ್ಥಳೀಯ ನಿವಾಸಿಗಳು ನಿಟ್ಟುಸಿರು ಬಿಟ್ಟಿದ್ದು, ಇನ್ನೂ ಇದರಲ್ಲಿ ಮೊಸಳೆಗಳಿವೆ, ಅದನ್ನು ಹುಡುಕುವ ಕಾರ್ಯ ಮಾಡಬೇಕು ಮತ್ತು ಆದಷ್ಟು ಬೇಗನೆ ಈ ಒಂದು ಕೆರೆಯ ನಿವಾಸಿಗಳಿರುವ ಭಾಗದಲ್ಲಿ ಫೆನ್ಸಿಂಗ್ ಅಥವಾ ಗೋಡೆಯನ್ನು अफसर भाई पकड़ा था ತಾತ್ಕಾಲಿಕವಾಗಿ ಕೊಡ್ತೀನಿ, ದೂರ ಬಂದರೆ ಇದು ಮಾಡಿದ್ದೀನಿ ಇಂಥವೆಲ್ಲ ಶಾಲೆಗಳು. ಹಿಂದುಳಿದ ವರ್ಗದಲ್ಲಿ ಬರುವ ಕೇಸತ್ತನಾರಾಯಣ ತಮ್ಮ ಮಕ್ಕಳಿಗೆ ನಕಲಿ ಎಸ್ಟಿ ಜಾತಿ ಪ್ರಮಾಣ ಪತ್ರ ಕೊಡಿಸಿದ್ದು ಅದನ್ನು ರದ್ದುಪಡಿಸಬೇಕು ಎಂದು ಒತ್ತಾಯಿಸಿ ಹೈದರಾಬಾದ್ ಕರ್ನಾಟಕ ಪ್ರದೇಶ ವಾಲ್ಮೀಕಿ ನಾಯಕ ಸಂಘದ ವಿಭಾಗೀಯ ಕಾರ್ಯದರ್ಶಿಯಾದ ಎನ್ ರಘುವೀರ್ ಅವರು ತಿಳಿಸಿದರು. ಇನ್ನು ನಗರದ ಪತ್ರಿಕಾಭವನದಲ್ಲಿ ಪತ್ರಿಕಾಗೋಷ್ಠಿ ಮಾಡಿದ ಅವರು, ಎಸ್ಟಿ ನಕಲಿ ಜಾತಿ ಪ್ರಮಾಣ ಪತ್ರದ ಹಾವಳಿ ಹೆಚ್ಚಾಗಿದ್ದು, ರಾಜ್ಯದಲ್ಲಿ ಅತಿ ಹೆಚ್ಚು ವಾಲ್ಮೀಕಿ ಸಮುದಾಯ ಇರುವ ಜಿಲ್ಲೆಯಲ್ಲೇ ನಕಲಿ ಎಸ್ಟಿ ಜಾತಿ ಪ್ರಮಾಣ ಪತ್ರ ಅವ್ಯಾಹತವಾಗಿ ವಿತರಣೆ ಆಗುತ್ತಿದ್ದು, ಕೂಡಲೇ ಇದನ್ನು ರದ್ದು ಮಾಡಬೇಕು ಎಂದು ಒತ್ತಾಯಿಸಿದರು. ಆ ಸ್ಕೂಲಿಗೆ ಮತ್ತೆ ಡಿಸಿ ಡೈರೆಕ್ಷನ್ ಮೂಲಕ ಹೋಗಬೇಕು. ಎರಡನೇ ವಿಧಾನ ಅಂದರೆ ಡಿಗ್ರಿ ಮಾಡಿಸೋದು, ಕೋರ್ಟಿಗೆ ಹೋಗಿ ಡಿಗ್ರಿ ಮಾಡಿಸೋದು. 2 ವಿಧಗಳಿದ್ದಾವೆ. ಬಟ್ ಯಾವುದೇ ತೊಗೊಂಡ್ರೂ ಸಹ ಸ್ಟಾರ್ಟಿಂಗಲ್ಲಿ ಏನಾದರೂ ಮಿಸ್ಟೇಕ್ ಆಯಿತು ಅಂತಂದರೆ ಅದು ಸಮಸ್ಯೆ ಆಗುತ್ತೆ ಮುಂದಿನ ದಿನಗಳಲ್ಲಿ. ಬಟ್ ತಂದೆ ಜಾತಿನ ಮಕ್ಕಳು ಕ್ಲೇಮ್ ಮಾಡೋಕ್ಕೆ ಯಾವುದೇ ಅಡ್ಡಿ ಇಲ್ಲ. ಬಟ್ ಇಲ್ಲಿ ತಂದೆ ಜಾತಿನ ಯಾರು ಕ್ಲೇಮ್ ಮಾಡಿದ್ರು. ಇಲ್ಲಿ ಅಧ್ಯಕ್ಷರು, ಕಾರ್ಯದರ್ಶಿಗಳು ಸೇರಿದಂತೆ ಕೆಲವು ಪದಾಧಿಕಾರಿಗಳು ಇದೇ ಒಂದು ಪತ್ರಿಕಾ ಭವನದಲ್ಲಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಕರ್ನಾಟಕ ರಾಜ್ಯ ಸಮಿತಿ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಇತರೆ ಪದಾಧಿಕಾರಿಗಳು ರಾಯಚೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ನನ್ನನ್ನು ರಾಜ್ಯ ಉಪಾಧ್ಯಕ್ಷ ಸ್ಥಾನದಿಂದ ಅಮಾನತು ಮಾಡಲಾಗಿದೆ ಎಂದು ಹೇಳಿರುತ್ತಾರೆ. ನಾನು ರಾಜೀನಾಮೆ ನೀಡಲು ಸಿದ್ಧನಿದ್ದೆ, ಅದನ್ನು ಬೇಡ ಎಂದ ಅವರು ಇದೀಗ ಅಮಾನತು ಮಾಡಿದ್ದು ನನ್ನ ಮೇಲಿನ ಷಡ್ಯಂತ್ರವಾಗಿದೆ ಎಂದು SFI ಮಾಜಿ ರಾಜ್ಯ ಉಪಾಧ್ಯಕ್ಷರು ಆಗಿರುವಂತಹ ಶಿವಕುಮಾರ್ ಮ್ಯಾಗಳಮನಿ ತಿಳಿಸಿದರು. ಇನ್ನು ಕೆ ಶಿವನಗೌಡ ನಾಯಕ್ ಅವರ ಜನ್ಮದಿನದ ಅಂಗವಾಗಿ ಮಾನ್ವಿಯಲ್ಲಿ ಪೂರ್ವಭಾವಿ ಸಭೆಯಲ್ಲಿ ಭಾಗಿಯಾಗಿ ಮಾತನಾಡಿದ್ದು, ಸಂಘಟನೆಗೆ ಧಕ್ಕೆ ಮತ್ತು ವಿದ್ಯಾರ್ಥಿ ಚಳುವಳಿಯನ್ನು ಹತ್ತಿಕ್ಕಲು ಯತ್ನ ಮಾಡಿದ್ದೀರಿ ಎಂದು ಅಮಾನತಿಗೆ ಕಾರಣ ನೀಡಿದ್ದಾರೆ. ಇದು ಅಸಮಂಜಸ ಎಂದು ಹೇಳಿದರು. ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕಳೆದ 13-14 ವರ್ಷಗಳಿಂದ 2010ರಿಂದಲೂ ಕೂಡ ನಾನು ಭಾರತ ವಿದ್ಯಾರ್ಥಿ ಫೆಡರೇಷನ್ SFIನ ಸಂಘಟನೆಯಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡಿದ್ದೀನಿ. ಒಂದು ಹೈಸ್ಕೂಲ್ ಘಟಕದಿಂದ ಕಾಲೇಜು ಘಟಕದ ಅಧ್ಯಕ್ಷನಾಗಿ, ಗ್ರಾಮ ಘಟಕದ ಅಧ್ಯಕ್ಷನಾಗಿ, ತಾಲೂಕು ಮಟ್ಟದಿಂದ ಆಮೇಲೆ ಜಿಲ್ಲಾ ಘಟಕದ ಅಧ್ಯಕ್ಷನಾಗಿ 3-4 ವರ್ಷಗಳ ಕಾಲ ಕೆಲಸವನ್ನು ಮಾಡಿ ನಂತರದಲ್ಲಿ ರಾಜ್ಯ ಮಟ್ಟದಲ್ಲಿ ಕರ್ನಾಟಕ ರಾಜ್ಯ ದರ್ವೇಶ್ ಎಲೆಮಾರಿಗಳ ಸಂಘ ಜಿಲ್ಲಾ ಘಟಕ ರಾಜ್ಯ 7ನೇ ತಾರೀಕು 8ನೇ ತಿಂಗಳ 2024ರಂದು ಈ ದಿನ ದರ್ವೇಶ್ ಸಮುದಾಯದ ಹೆಸರು ದುರ್ಬಳಕೆ ಮಾಡಿಕೊಂಡು ದರ್ವೇಶ್ ಕಂಪನಿ ಕೋಟ್ಯಾಂತರ ಹಣ ವಂಚನೆ ಮಾಡಿರುವುದನ್ನು ತೀವ್ರ ಖಂಡಿಸಿ ದರ್ವೇಶ್ ಸಮುದಾಯದ ಸಂಘಟನೆಯ ಮುಖಂಡರು ಇಂದು ರಾಯಚೂರು ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಮುಂಭಾಗದ ಟಿಪ್ಪು ಸುಲ್ತಾನ್ ಉದ್ಯಾನವನದಲ್ಲಿ ಪ್ರತಿಭಟನೆ ನಡೆಸಿದರು. ಸಮುದಾಯದ ಹೆಸರಿನಲ್ಲಿ ಜನರಿಗೆ ತೀವ್ರ ವಂಚನೆ ಮಾಡಿದ್ದಾರೆ. ಇದರಿಂದ ಸಮುದಾಯಕ್ಕೆ ಅಪಮಾನವಾಗಿದೆ. ಹಾಗಾಗಿ ಈ ಒಂದು ಹೆಸರಿನ ಕಂಪನಿ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದರು. ರಾಯಚೂರು ವತಿಯಿಂದ ತಮ್ಮಲ್ಲಿ ವಿನಂತಿಸಿಕೊಳ್ಳುವುದೆಂದರೆ, ಇಸ್ಲಾಂ ಧರ್ಮದಲ್ಲಿ ಹಲವಾರು ಉಪಜಾತಿಗಳಿದ್ದು ನಮ್ಮ ಉಪಜಾತಿ ದರ್ವೇಶ್ ಅಂದರೆ ಇಸ್ಲಾಂ ಧರ್ಮದಲ್ಲಿ ಉಪಜಾತಿ ಆಗಿರೋ ನಾವು ಪೂರ್ವಜರಿಂದ ನಮ್ಮ ಮೂಲ ವೃತ್ತಿ ಮಸೀದಿ ಮಂದಿರಗಳಲ್ಲಿ ಎಲ್ಲ ಧರ್ಮದ ಸಮುದಾಯಗಳಲ್ಲಿ ಭಿಕ್ಷಾಟನೆ ಮಾಡಿ
ಸಂಸಾರ ಹಾಗೂ ಜೀವನವನ್ನು ನಡೆಸುವುದು ನಮ್ಮ ದರ್ವೇಶ್ ಸಮಾಜದ ಹೆಸರನ್ನು ಇಟ್ಟುಕೊಂಡು ಕಂಪನಿ ಜನರನ್ನು ವಂಚನೆ ಮಾಡಿ ಕಂಪನಿಯ ಮಾಲೀಕರು ಹಾಗೂ ಕಂಪನಿಯ ಅನೇಕ ಭಾಗಿದಾರರು ಈಗ ನಿಜವಾದ ದರ್ವೇಶ್ ಸಮುದಾಯದ ನಮ್ಮಗಳಿಗೆ ಸಮಾಜದಲ್ಲಿ ಸಾರ್ವಜನಿಕ ಉದ್ಯಮಿಗಳು ಆ ಪ್ರಮಾಣದಲ್ಲಿ ಬೆಳೆದಿರ್ತಕ್ಕಂಥದ್ದು ಉದ್ಯೋಗ ಕೊಟ್ಟು ಸಾರ್ವಜನಿಕ ವಲಯಗಳ ಇವತ್ತು ಖಾಸಗೀಕರಣ. AIUTUC ರಾಜ್ಯಮಟ್ಟದ 2ನೇ ಸಮ್ಮೇಳನವನ್ನು ರಾಯಚೂರು ನಗರದ ಪಂಡಿತ್ ಸಿದ್ದರಾಮ ಜಂಬಲದಿನ್ನಿ ರಂಗಮಂದಿರದಲ್ಲಿ ಇಂದು ಆಯೋಜನೆ ಮಾಡಲಾಗಿತ್ತು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ರಾಜ್ಯ ಮತ್ತು ಜಿಲ್ಲಾ ಮುಖಂಡರುಗಳು ಭಾಗವಹಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಆಡಳಿತ ವೈಖರಿ ಬಗ್ಗೆ ಮತ್ತು ಸಾಕಷ್ಟು ಬೇಡಿಕೆಗಳ ಬಗ್ಗೆ ಇಂದು ಈ ಒಂದು ಸಮ್ಮೇಳನವನ್ನು ಮಾಡಿದರು. ಈ ವೇಳೆ ಸಾಕಷ್ಟು ಜನ ಈ ಒಂದು ಸಂಘಟನೆಯ ಸಂಘದ ಸದಸ್ಯರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ನೀತಿಗಳು ಅದಾನಿ ಅಂಬಾನಿ